ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಭಗವದ್ಗೀತೆಯ ಸಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಹಳೆಯ ವಿಡಿಯೋಗಳನ್ನು ತಾವು ನೋಡಿದ್ದೀರಂತ ತಿಳ್ಕೊತೀನಿ. ಈಗ 7, 8 ಮತ್ತು 9ನೇ ಶ್ಲೋಕದ ವಿವರಣೆಯನ್ನು ನೀಡಲು ಬಯಸುತ್ತೇನೆ. ಶ್ಲೋಕ 7. ಆಸ್ಮಾಕಂತು ವಿಶಿಷ್ಟಾಯೇ ತಾನಿ ಬೋಧ ದ್ವಿಜೋತ್ತಮ ನಾಯಕ ಮನ ಸೈನ್ಯಸ್ಯ ಸಂಧ್ಯಾತ್ಮತಾನ ಬ್ರವಿಮಿತೆ. ಇದರ ಅರ್ಥ, ಬ್ರಾಹ್ಮಣೋತ್ತರ ಮೇಲೆ ನಿಮಗೆ ತಿಳಿಸುವುದೇನೆಂದರೆ, ಹಿಂದಿನ ಶ್ಲೋಕದಲ್ಲಿ ಅವ ಏನ್ ಹೇಳಿರ್ತಾನ, ಪಾಂಡವರ ಸೈನ್ಯದಲ್ಲಿ ಯಾವ ಯಾವ ಮಹಾರಥಿಗಳಿದ್ದಾರೆ, ಹೇಗೆ ಹೇಗೆ ಯುದ್ಧ ಕಲ್ತಿದ್ದಾರೆ ಅನ್ನೋದನ್ನ ತಿಳಿಸ್ತಾರ. ಈಗ ನಿಮ್ಗ ತಿಳಿಸುವುದೇನಂದ್ರ, ನಮ್ ಸೈನ್ಯದಾಗೂ ಯಾರ್ಯಾರ ಅದಾರಿ, ಯಾರ್ಯಾರ ಎಷ್ಟು ಬಲಿಷ್ಠ ಅದಾರು, ಯಾರ್ಯಾರ ನಿಪುಣರದಾರು ತಿಳ್ಕೋರಿ. ಶ್ಲೋಕ 8. ಭವಾನ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿವ ಜಯಂ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಶ್ಚ ತೈವಚ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರ, ದುರ್ಯೋಧನ ಹೇಳ್ತಾನ, ಸದಾ ವಿಜಯಿಗಳೇ ಆಗಿರುವ ಅಸಾಧಾರಣ ವೀರರು ನಮ್ಮ ಸೈನ್ಯದಾಗೂ ಅದಾರಿ. ಅವ್ರು ಯಾರ್ಯಾರತ್ತಂದ್ರ ವಿಕರ್ಣ ಅಂದ್ರ ದುರ್ಯೋಧನನ ತಮ್ಮ ಆಗಿರ್ತಾನ. ಮತ್ತ ಅಶ್ವತ್ಥಾಮ ದ್ರೋಣಾಚಾರ್ಯರ ಶಿಷ್ಯ, ದ್ರೋಣಾಚಾರ್ಯರ ಗುರುಗಳದಾರ ಅಂದ್ರ ಅವ್ರ ಮಗಾನು ಯುದ್ಧ ಕಲಿಯೊಳಗ ನಿಪುಣರಾಗಿರ್ತಾರ. ನಿಮ್ ಮಗಾನು ನಮ್ ಸೈನ್ಯದಾಗದಾನ್ರಿ ಅಂತ ಹೇಳ್ತಾನ. ಮತ್ತ ಸೌಮದತ್ತ ಭೂರಿಶ್ರಮನ ಬ್ಲಾಹಿಕರ ಅರಸನ ಮಗ ಅವನು. ಕರ್ಣನು ಅವನ್ ಟೀಮ್ನಾಗ, ಕರ್ಣ ಅಂದ್ರ ಅರ್ಜುನನ ಅಣ್ಣನ ಅವನು. ಯಾಕ ಅವನ ಅಣ್ಣ ಅಂತ ಒಪ್ಕೊಂಡಿರುದಿಲ್ಲ ಅಂದ್ರ, ಈ ಕುಂತಿ ಮಾತಾ ಇರ್ತಾರಲ್ರಿ, ಅವ್ರ ಮದ್ವಿಕ್ಕಿಂತ ಮುಂಚೆನ ಅವ್ರನ್ನ ಸೂರ್ಯನಿಂದ ಸೂರ್ಯ ದೇವನಿಂದ ಪಡ್ಕೊಂಡಿರ್ತಾರ ಪುತ್ರನ. ಮದ್ವಿಕ್ಕಿಂತನ ಮುಂಚೆನ ಮಗು ಆಗೇತಿ ಅಂತ ತಿಳ್ಕೊಂಡ್ರ ಅವ್ರ ಹೆಸರಿಗೆ ಅವ್ರ ಕುಟುಂಬಕ್ಕೆಲ್ಲಾ ಅವಮಾನ ಆಗ್ತೈತಿ ಅಂತೇಳಿ ಅವ್ರನ್ನೊಂದ್ ಹೊಳ್ಯಾಗ್ ಬಿಟ್ಟಿರ್ತಾರಿ. ಅದ ಅವನ ಕರ್ಣ. ಶ್ಲೋಕ 9. ಅನ್ಯೇಚ ಬಹವ ಶೂರ ಮದರ್ತೆ ತ್ಯಕ್ತ ಜೀವಿತ ನಾನಾ ಶಸ್ತ್ರ ಪ್ರಹರಣ ಸವ್ಯೋ ಯುದ್ಧ ವಿಶಾರದ. ಅಂದ್ರ ಇದರ ಭಾವಾರ್ಥ ಏನಪ್ಪಾ ಅಂದ್ರ, ಯುದ್ಧದಾಗ ಎಷ್ಟೋ ಜನ ಅದಾರು, ಅವರೆಲ್ಲಾ ನನಗೋಸ್ಕರ ಪ್ರಾಣ ಕೊಡಕಂತೇಳಿ ಈ ಯುದ್ಧದಾಗ ಭಾಗಿಯಾಗಿದ್ದಾರು. ಅವ್ರ ಪ್ರಾಣ ಲೆಕ್ಕಿಸ್ದಾನ, ಅವ್ರ ಕುಟುಂಬನು ಲೆಕ್ಕಿಸ್ದಾನ. ನನಗೋಸ್ಕರ, ಬರೀ ನನ್ ಸ್ವಂತ ಸ್ವಾರ್ಥಕ್ಕೋಸ್ಕರ ಬಂದಾರನ್ನು ಮಾತನ್ನ ದುರ್ಯೋಧನ ಹೇಳ್ತಾರು. ಅವ್ರ ಯಾರಪ್ಪ ಅಂದ್ರ ಜಯದ್ರಥ, ಕೃತಮರ್ಮ ಮತ್ತು ಶಲ್ಯವರಂತವ್ರು. ಅವರೆಲ್ಲರೂ ದುರ್ಯೋಧನಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಲು ಸಂಕಲ್ಪ ಮಾಡಿದ್ದಾರೆ ಅಂತೇಳಿ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾರಿ. ಇದರ ಇನ್ನೊಂದು ಅರ್ಥದಾಗ ಹೇಳ್ಬೇಕಂದ್ರ, ಈ ಪಾಪಿ ದುರ್ಯೋಧನ ನಡೆಸ್ತಾ ಇರ್ತಂತ ಯುದ್ಧದ ಪಕ್ಷದಲ್ಲಿ ಅವ್ರು ಸಾಯುವುದು ನಿಶ್ಚಿತವಾಗಿಯೇ ಅವ್ರು ಬಂದಾರ್ರಿ ಆ ಯುದ್ಧಕ್ಕ. ಇದು ನಮಗೂ ಅನ್ವಯಿಸ್ತೈತ್ರಿ. ಈಗಿನ ಪರಿಸ್ಥಿತಿಗೆ, ಈಗಿರುವ ರಾಜಕಾರಣಕ್ಕೂ ಇದು ಅನ್ವಯಿಸ್ತೈತ್ರಿ. ಹೆಂಗಪ್ಪಾ ಅಂದ್ರ, ತಾವು ಗೆಲ್ಬೇಕು, ತಮ್ಮ ಪಕ್ಷ ಗೆಲ್ಬೇಕಂತೇಳಿ ಜನಸಾಮಾನ್ಯರಲ್ಲೇ ಜಗಳ ಹಚ್ಚಿಬಿಡತಾರಿ. ಒಂದ್ ಜಾತಿ ವಿಷಯಕ್ಕಾಗ್ಲಿ ಏನೋ ಜನರೊಳಗ ಯುದ್ಧದ ಭಾವನೆ ಮೂಡಿಸ್ಬಿಡ್ತಾರಿ. ತಾವು ಮಾತ್ರ ಮ್ಯಾಲ ಆರಾಮ ಇರ್ತಾರಿ, ಇವ್ರ ಗೊತ್ತಿರಲ್ಲಲ್ರಿ ಜನಕ್ಕ, ತಾವ ಜಗಳಾಡಕತ್ತಾರಿ. ಹಿಂಗ ಪ್ರತಿಯೊಂದನು ಮಹಾಭಾರತದಾಗ, ಈ ಭಗವದ್ಗೀತೆಯೊಳಗ ಪ್ರತಿಯೊಂದು ವಿಷಯಕ್ಕೂ ನಮ್ ಜೀವನಕ್ಕೆ ಅನ್ವಯಿಸುವಂಗನ ಶ್ರೀಕೃಷ್ಣ ವಿವರಣೆ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಈ ಭಗವದ್ಗೀತೆಯನ್ನ ಕೇಳ್ರಿ. ಈ ಯೂಟ್ಯೂಬ್ ಒಳಗಾಗ್ಲಿ ಯಾವ್ದೋ ಒಂದ್ ವೆಬ್ಸೈಟ್ ಹೋದ್ರುನು ಇದ ಸಿಗುದು ಸಿಗ್ತಾವ್ರಿ, ಇಲ್ಲ ಅಂತೇಳ್ರಿ, ಕಡಿಮೆ ಸಿಗ್ತಾವ. ಇದನ್ನ ಆಯ್ಕೆ ಮಾಡೋದು ಕಮ್ಮಿ, ಯಾಕಂದ್ರೆ ಜಾಸ್ತಿ ಯಾರು ಕೇಳಲ್ಲ, ಯಾರು ನೋಡಲ್ಲ ಅಂತೇಳಿ. ಆದ್ರೂ ಏನೋ ಒಂದ್ ಹಠ ತೊಟ್ಟು ನಾನು ಚಾಲೋ ಮಾಡೀನ್ರಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ, ಯಾರು ನಡು ಸ್ಕಿಪ್ ಮಾಡ್ಬೇಡ್ರಿ. ಜೀವನಕ್ಕ ಒಳ್ಳೆ ಸಂದೇಶನ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನ್ರಿ. ಹರೇ ಕೃಷ್ಣ ಅಂತ ಕಮೆಂಟ್ ಮಾಡ್ರಿ, ನನ್ಗೂ ಸಪೋರ್ಟ್ ಮಾಡ್ರಿ. ಹರೇ ಕೃಷ್ಣ.